ರಾವಲ್ಪಿಂಡಿ ಏರ್ಪೋರ್ಟ್ ಮೇಲೆ ಬ್ರಹ್ಮೋಸ್ ದಾಳಿ ಮಾಡಿಬಿಟ್ರು. ನಾವು ಪ್ಲಾನ್ ಮಾಡೋಷ್ಟಲ್ಲೇ ಹೊಡೆದಾಕ್ಬಿಟ್ರು ಅವರು. ಇದೇ ನಮ್ಮ ವೈಫಲ್ಯ ಅಂತ ಯಾರು ಜೋಕರ್ ಪ್ರೈಮ್ ಮಿನಿಸ್ಟರ್ ಹೇಳಿರೋದು. ಎಲ್ಲಪ್ಪ ಕಾಂಗ್ರೆಸ್ ಲೀಡರ್ಗಳು ಅಥವಾ ಯಾವ್ಯಾವ ಲೀಡರ್ಗಳು, ಎಲ್ಲ ಲೀಡರ್ಗಳು ಪ್ರೂಫ್ ಸಬೂತ್ ಕಾಣೆ ಇದಕ್ಕಿಂತ ಬೇಕಾ ಈ ಭೂತ ನೋಡ್ಕೊಳ್ಳಿ. ಹೇ ಇನ್ನು ಸಾರ್ವಜನಿಕ ರ್ಯಾಲಿನಲ್ಲಿ ಮಾಸ್ಟರ್ ಮೈಂಡ್ ಅವನು ಯಾವನ ಸೈಫುಲ್ಲಾ ಖಾಲಿದ್ ಪಾಕಿಸ್ತಾನದ ಪಂಜಾಬಲ್ಲಿ ಕಾಣಿಸ್ಕೊಂಡಿದ್ದಾನೆ. ಮತ್ತು ಈ ಹಫೀಜ್ ಸಯೀದ್ ಪುತ್ರ ತಲ್ಹಾ ಸಯೀದ್ ಕಾಣಿಸಿದ್ದಾನೆ. ಓ ಇಲ್ಲೂ ಇದೇನಾ ಅದು ವಂಶ ಪಾರಂಪರ್ಯನೇ? ಅಲ್ಲಲ್ಲಿ ರಾಜಮಹಾರಾಜರಲ್ಲಿ ವಂಶ ಪಾರಂಪರ್ಯ, ರಾಜಕಾರಣಿಗಳಿಗೆ ವಂಶ ಪಾರಂಪರ್ಯ. ಏನು ಬಿಸ್ನೆಸ್ ಅಲ್ಲಿ ಬಿಡಿ, ಅಪ್ಪ ಇದ್ಮೇಲೆ ಮಕ್ಕಳಿದ್ಮೇಲೆ ಏನೋ ಒಂದು ಮಾಡ್ಕೋತಾರೆ, ಅದೇಂಗ ಮುಂದುವರ್ಸ್ಕೊಂಡು ಹೋಗ್ತಾರೆ. ಭಯೋತ್ಪಾದನೆ ಗುಂಡೊಡಿಯೋದ್ರಲ್ಲೂ ತಕ್ಕಳಪ್ಪ ಬೆಸ್ಟ್ ಆಯ್ತಿದೋ ಎಲ್ಲ ಮತ್ತೆ ಕಾಣಿಸ್ಕೊಂಡಿದ್ದಾರೆ, ಓಡಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ಸಿನ ಜೈರಾಮ್ ರಮೇಶ್ ಹೇಳ್ಬಿಡ್ತಾರೆ, ಆ 4 ಜನ ಉಗ್ರಗಾಮಿಗಳು ತಪ್ಪಿಸ್ಕೊಂಡು ಓಡಾಡ್ತಿದಾರಲ್ಲ ಪಹಲ್ಗಾಮ್ನವ್ರು ಇನ್ನೂ ಸಿಕ್ಕಿಲ್ವಲ್ಲ, ಅದೇ ಥರ ನಮ್ಮ ಸಂಸದರು ವಿದೇಶದಲ್ಲಿ ಸುತ್ತಾಡ್ಕೊಂಡಿದ್ದಾರೆ. ಏನ್ರಿ ನಿಮ್ಮನ್ನು ದೊಡ್ಡ ಮನುಷ್ಯ ಅಂದ್ಕೊಂಡಿದ್ವಲ್ರಿ ನಾವು. ಅವ್ರು ಯಾರು ಸಂಸದರಾರೋ ಆಗ್ಲಪ್ಪ, ನಿಮ್ಮ ಪಕ್ಷದವರೋ ಇನ್ನೊಬ್ಬರು, ಅವ್ರನ್ನ ಅದಕ್ಕೆ ಹೋಲಿಕೆ ಮಾಡಿ ಮಾತಾಡ್ತಿರಲ್ಲ. ಒಂದು ದಿನ ಕಾರ್ಪೊರೇಷನ್ ಎಲೆಕ್ಷನ್ ಗೆದ್ಬಿಡ್ರಪ್ಪ, ಪ್ರೂವ್ ಮಾಡ್ಕೊಳ್ಳಿ. ಯಾರೋ ಹೇಳ್ತಿದ್ರು ನಂಗೆ ಫೋನ್ ಮಾಡಿ, ಒಂದು ದಿನ ರೋಡ್ ಎಲೆಕ್ಷನಲ್ಲಿ ಗೆಲ್ಲಕ್ಕಾಗದೇ ಇದ್ದವರು ಗೆದ್ದೋಗಿರೋ ಸಂಸದರನ್ನ ಈ ರೀತಿ ಬಣ್ಣನೆ ಮಾಡ್ತಾರಲ್ಲ, ಇದು ಆ ಕ್ಷೇತ್ರದ ಜನಕ್ಕೆ ಆತ ಮಾಡ್ತಿರೋ ಅವಮಾನ ಅಲ್ವಾ ಅಂತ. ನೀವು ಬುದ್ಧಿವಂತರಿದ್ದೀರಿ ಸರ್, ನೀವೇ ಕೇಳ್ಕೊಳ್ಳಿ ಆ ಪ್ರಶ್ನೆನ. ಇದನ್ನೇ ನಾನು ಹೇಳಿದ್ದು, ಹೋಗಿ ಅವ್ರದ್ದು ಹೆಡ್ ಕ್ವಾರ್ಟರ್ಸ್ಗೆ ಹೊಡೆದ್ರೆ ಮತ್ತೆ ರಿಪೇರಿ ಮಾಡ್ಕೊಂಡು ವಾಪಸ್ ಬರ್ತಾರೆ ಈ ಕಳ್ಳರು. ಇವ್ರನ್ನ ಈ ಸರಿ ಮುಗಿಸ್ಬಿಡ್ಬೇಕಾಗಿತ್ತು ನಾವು ಅಂತ ಅವತ್ತಿನ ದಿನ ವಿಡ್ರಾ ಆದಾಗ ನಾನು ಹೇಳಿದ್ದಿದ್ದು. ಎದ್ದೇಳಕ್ಕೆ ಆಗದಂಗೆ. ಎಸ್. ನಾವು ಮೋದಿ ಮತ್ತು ಆಪರೇಷನ್ ಸಿಂಧೂರದ ಬಗ್ಗೆ ಹೊಗಳಿದ್ದಕ್ಕೆ ಮೋದಿ ಚಮಚ ಅಂತ ಕಾಂಗ್ರೆಸ್ ನಾಯಕರೊಬ್ಬರು ಶಶಿ ತರೂರ್ ಅವ್ರ ಬಗ್ಗೆ ಟೀಕೆ ಮಾಡಿದ್ರು. ಅವರೀಗ ತಿರುಗೇಟ್ ಕೊಟ್ಟಿದ್ದಾರೆ. ನಾನು ಸ್ಪಷ್ಟವಾಗಿ ಹಾಗೂ ನಿರ್ದಿಷ್ಟವಾಗಿ ಭಯೋತ್ಪಾದಕ ದಾಳಿಗಳ ವಿರುದ್ಧ ಪ್ರತಿಕಾರದ ಕುರಿತು ಮಾತ್ರ ಮಾತನಾಡಿದ್ದೀನಿ, ಯಾವ ಹಿಂದಿನ ಯುದ್ಧದ ಕುರಿತಾಗಿ ಮಾತನಾಡಿಲ್ಲ ಅಂತ. ಬಿಜೆಪಿ ಸೂಪರ್ ವಕ್ತಾರ ಅಂತ ಮೋದಿ ಚಮಚ ಅಂತ ಅಂದಿರೋನು, ಆ ಅಂದಿರೋನು ಯಾರು ಚಮಚ ಆಗಕ್ಕೆ ಹೊರಟಿದ್ದಾನೆ? ನಿಮ್ಗೆ ಸ್ಕ್ರೀನಲ್ಲಿ ಕಾಣಿಸ್ತಿದ್ದಾರೆ, ಉತ್ತರ ಪ್ರದೇಶದ ಲೀಡರ್ ಅಂತೆ, ಏನೋ ಉದಿತ್ ರಾಜ್ ಅಂತ. ನೀವು ಯಾವ ಚಮಚ, ನೀವು ಸೌಟ್ ಆಗಕ್ಕೆ ಹೊರಟಿರ್ಬೇಕು ಇವರು, ಅಥವಾ ಬಾಂಡ್ಲೆ ಆಗಕ್ಕೆ ಹೊರಟಿರ್ಬೇಕು, ಅಥವಾ ಬಕೆಟ್ ಆಗಕ್ಕೆ ಹೊರಟಿರ್ಬೇಕು. ನೀವ್ ಆಗಕ್ಕೆ ಹೊರಟಿದೀಯಪ್ಪ? ಏನ್ರಿ ದೇಶ ಮತ್ತು ರಾಜ್ಯ, ನಮ್ಮ ರಕ್ಷಣೆ ಹೊರಗಡೆ ಮತ್ತೊಂದು ಒಳಗಡೆ ನಮ್ಮ ಫೈಟಿಂಗ್ಗಳನ್ನು ಈ ರೀತಿ ಮಿಕ್ಸ್ ಮಾಡ್ತಿರಲ್ರಪ್ಪ. ಜೈರಾಮ್ ರಮೇಶ್ ಆಫ್ ಆಲ್ ದ ಪೀಪಲ್. ಎಸ್. ಬೆಂಗಳೂರು ನಗರದಲ್ಲಿ ಸಂಚಾರ ದಟ್ಟಣೆ ತಗ್ಗಿಸಲು ಸರ್ಕಾರ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಮುಂದಾಗಿದೆ. ಹೆಬ್ಬಾಳದ ಎಸ್ಟೇ ಮಾಲ್ನಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ವರೆಗೂ 18.6 ಕಿಲೋಮೀಟರ್ ಉದ್ದದಲ್ಲಿ ಸುರಂಗ ರಸ್ತೆ ಇರುತ್ತೆ. ಇದಕ್ಕೆ ಈಗಾಗಲೇ ಸಚಿವ ಸಂಪುಟದಲ್ಲಿ ಆಡಳಿತಾತ್ಮಕ ಅನುಮೋದನೆ ಕೂಡ ಸಿಕ್ಕಿದೆ. ಸುರಂಗ ಮಾರ್ಗದ ಕಾರ್ಯಸಾಧ್ಯನ ವರದಿಯನ್ನ ತಯಾರು ಮಾಡಿದ್ದು, ಅದರಲ್ಲಿ ಟೋಲ್ ಶುಲ್ಕದ ಬಗ್ಗೆಯೂ ಕೂಡ ಉಲ್ಲೇಖ ಆಗಿದೆ. ಕಾರಿಗೆ ಮಾತ್ರ ಅಂತ ಇದೆಯಂತೆ, ಅಂದ್ರೆ ಟೂ ವೀಲರ್ಗೆಲ್ಲ ಬಿಟ್ಬಿಡ್ತಾರ ಒಳಗೆ, ಬರೀ ಕಾರಿಗೆ ಮಾತ್ರ. ಟೂ ವೀಲರ್ನ ನೀವು ಟೋಲ್ ಒಳಕ್ಕೆ ಬಿಟ್ರೆ ಅದ್ರೊಳಗಡೆಗೆ ನಿಮ್ದು ಆ ಸುರಂಗದ ಎಫೆಕ್ಟೇ ಹೋಗುತ್ತೆ, ಬರೆದಿಟ್ಕೊಳ್ಳಿ ನೀವು. ಅಂದ್ರೆ ಈಗ ಆಟೋ ರಿಕ್ಷಾ ಇದನ್ನೆಲ್ಲ ಬಿಡಕ್ಕೆ ಬರಲ್ಲ, ಅಲ್ಲಿ ಬಂದ್ರೆ ನಿಮ್ಗೆ ಹೋಯ್ತದು ನಿಮ್ದು ಅಷ್ಟೇ. ಏನೋ ಕಾರ್ಗೆ ಮಾತ್ರ ಅಂತ ಹಾಕಿದ್ದಾರೆ. ರೇಟ್ ಎಷ್ಟು? ಹೆಬ್ಬಾಳದಿಂದ ಸರ್ಜಾಪುರ HSR ಲೇಔಟ್ ಒಟ್ಟು ಪಾಯಿಂಟ್ ಟು ಪಾಯಿಂಟ್ ಬಂದರೆ, ಅಂದರೆ ಈ ST ಮಾಲ್ ಹೆಬ್ಬಾಳ ಬ್ರಿಡ್ಜಿಂದ ಕೆಳಗಿಳಿದ ಮೇಲೆ ಅಲ್ಲೆಲ್ಲ ಸಿಲ್ಕ್ ಬೋರ್ಡ್ ಜಂಕ್ಷನ್ಗೆ ಹೋಗ್ಬಿಟ್ರೆ, ಎರಡೂ ಸೇರಿಸ್ಬಿಟ್ಟು ಬಂದುಬಿಟ್ರೆ 300. ಹೆಬ್ಬಾಳ ಟು ಸರ್ಜಾಪುರ HSR ಲೇಔಟು 320 ಸರ್, 16.3 ಕಿಲೋಮೀಟರ್ಗೆ. ಪಾಯಿಂಟ್ ಟು ಪಾಯಿಂಟ್ ಎಷ್ಟು? ಒಂದು ಪಾಯಿಂಟಲ್ಲಿ ಹತ್ತಿ ಇನ್ನೊಂದು ಪಾಯಿಂಟಲ್ಲಿ ಇಳಿದ್ರೆ ಕೆಳಕ್ಕೆ 600 ರೂಪಾಯಿ, 500 ರೂಪಾಯಿ, ಎಷ್ಟದು? 500 ಆಗುತ್ತೆ ಸರ್, 500-600 ರೂಪಾಯಿ ಆಗುತ್ತೆ. ಅದು ಕೊಟ್ಟು ಹೋಗ್ತಾರ ಜನ? ದುಬಾರಿ ಆಯ್ತಲ್ಲ ಸರ್ ಇದು, ಆರಂಭದಲ್ಲೇ ಹಿಂಗೆ ಅಂದರೆ. ಲುಕ್ಸ್ ಲೈಕ್ ಎ ಮಿಸ್ಪ್ಲೇಸ್ಡ್ ಪ್ರಾಜೆಕ್ಟ್ ಇದ್ದಂಗಿದೆ ಕಾಸ್ಟಿಂಗ್ ವಿಚಾರದಲ್ಲಿ. ಓಕೆ.